ದುರ್ಯೋಧನ ಅಧ್ಯಾಯ 1 ಶ್ಲೋಕ 10 ಮುಂದುವರೆದಂತೆ ಈ ರೀತಿ ಹೇಳ್ತಿದ್ದಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇಲ್ಲಿ ದುರ್ಯೋಧನನ ಮಾತಿನ ಪರ್ಯಾವಸನ ಅಂದರೆ ಕನ್ಕ್ಲೂಷನ್ ಇದೆ. ಅವನು ಹೇಳ್ತಾ ಇರೋದು, ಆ ನಮ್ಮ ಸೈನ್ಯ ಇದೆಯಲ್ಲ, ಪಾಂಡವ ಪಕ್ಷಪಾತಿ ಭೀಷ್ಮಾಚಾರ್ಯರ ಮುಂದಾಳತ್ವದಲ್ಲಿನ ಆ ನಮ್ಮ ಸೈನ್ಯ, ಅದು ಭೀಮ ನಡೆಸುತ್ತಿರುವಂತಹ ಸೈನ್ಯದ ಮುಂದೆ ಸಜ್ಜಾಗಿರೋದು ಸಾಲದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ಭೀಷ್ಮಾಚಾರ್ಯರು ಕೌರವರ ಸೇನಾಧಿಪತಿ, ಆದರೆ ಭೀಮ ಪಾಂಡವರ ಸೇನಾಧಿಪತಿ ಅಲ್ಲವೇ ಅಲ್ಲ. ದುರ್ಯೋಧನನಿಗೆ ಭೀಮನ ಮೇಲೆ ದ್ವೇಷ ಇದೆ, ಜೊತೆಗೆ ಭಯನೂ ಇದೆ. ಆ ಕಾರಣದಿಂದ ಅವನು ಭೀಮ ಮುನ್ನಡೆಸುತ್ತಿರುವಂಥ ಪಾಂಡವ ಸೇನೆ ಅಂತ ಸಂಬೋಧಿಸ್ತಾ ಇದ್ದಾನೆ. ಇಲ್ಲಿ ಇನ್ನೂ ಸೂಕ್ಷ್ಮವಾಗಿ ನೋಡಿದ್ರೆ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ತನ್ನ ಸೇನೆಯ ಮುಂಚೂಣಿಯಲ್ಲಿ ನಿಂತಿದ್ದಾನೆ. ಪಾಂಡವ ಸೇನೆ ಅವನಿಂದ ದೂರದಲ್ಲಿದೆ. ಆದರೆ ಮಾತಾಡುವಾಗ ಮಾತ್ರ ಅವನು ಈ ಪಾಂಡವ ಸೇನೆ ಹಾಗೂ ಆ ನಮ್ಮ ಸೇನೆ ಅಂತಾನೇ ಕರೀತಾ ಇದ್ದಾನೆ. ಪಾಂಡವ ಸೇನೆ ಈಗಾಗಲೇ ತನ್ನ ಹತ್ರ ಬಂದು ನಿಂತಿದೆ, ಜೊತೆಗೆ ತನ್ನ ಸೇನೆ ತನ್ನಿಂದ ಬಹು ದೂರದಲ್ಲಿದೆ ಅನ್ನೋ ರೀತಿ ಅರ್ಥ ಬರೋ ಹಾಗೆ ಮಾತಾಡ್ತಾ ಇದ್ದಾನೆ. ಇಷ್ಟು ಸಾಲದು ಅಂತ ಭೀಷ್ಮಾಚಾರ್ಯರನ್ನು ಅವಮಾನಿಸ್ತಿದ್ದಾನೆ ಮುಂದಿನ ಶ್ಲೋಕದಲ್ಲಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಇಲ್ಲಿ ದ್ರೋಣರ ಹತ್ರ ಮಾತನಾಡುತ್ತಿರುವಂಥ ದುರ್ಯೋಧನ ಭೀಷ್ಮರಿಗೆ ಕೇಳಿಸ್ಲಿ ಅಂತಾನೆ ಆಯಕಟ್ಟಿನ ಎಲ್ಲ ಕಡೆಗಳಲ್ಲೂ ತಕ್ಕಂತೆ ಹಂಚಿಕೊಂಡು ಕಾವಲು ನಿಂತು ನೀವೆಲ್ಲರೂ ಭೀಷ್ಮರನ್ನು ಕಾಯ್ತಾ ಇರಬೇಕು ಅಂತ ಹೇಳ್ತಿದ್ದಾನೆ. ಈ ಮಾತಿನ ಒಳ ಅರ್ಥ ನೋಡೋದಾದರೆ ಸ್ವಲ್ಪ ನಮ್ಮ ಮುದುಕ ಸೇನಾಧಿಪತಿ ಭೀಷ್ಮಾಚಾರ್ಯರನ್ನು ನೀವೆಲ್ಲರೂ ಸೇರಿ ನೋಡ್ಕೊಳ್ಳಿ ಅಂತ ಹೇಳೋ ಥರ ಇದೆ ಅವನ ಮಾತು. ದುರ್ಯೋಧನನಿಗೆ ತನ್ನ ಸೇನಾಧಿಪತಿ ಭೀಷ್ಮರ ಮೇಲೆ ನಂಬಿಕೆಯೇ ಇಲ್ಲದಂತಾಗ್ಬಿಟ್ಟಿದೆ. ಈ ಮಾತನ್ನು ಕೇಳಿ ಪಾಪ ಭೀಷ್ಮಾಚಾರ್ಯರಿಗೆ ಅದೆಷ್ಟು ನೋವಾಗಿರಬೇಕು. ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ತಾನು ಹುಟ್ಟಿ ಬಂದ ಮನೆತನದ ರಾಜಾಜ್ಞೆಗೆ ಬದ್ಧನಾಗಿ ತನ್ನ ಅಂತರಂಗದ ಇಚ್ಛೆಗೆ ವಿರುದ್ಧವಾಗಿ ತಾನು ಪ್ರೀತಿಸಿದ ತನ್ನ ಮೊಮ್ಮಕ್ಕಳ ವಿರುದ್ಧ ಹೋರಾಟಕ್ಕೆ ಪ್ರಾಮಾಣಿಕವಾಗಿ ನಿಂತಾಗ ಭರವಸೆ ಕಳೆದುಕೊಂಡು ಮಾತನಾಡುತ್ತಿರುವ ದುರ್ಯೋಧನನ ಕುಹಕ ನುಡಿ ಅವರಿಗೆ ಎಷ್ಟೊಂದು ನೋವನ್ನು ಉಂಟು ಮಾಡಿರಬಹುದು. ಇದನ್ನು ನಾವು ಊಹಿಸೋದಕ್ಕೂ ಕಷ್ಟ. ಈ ಮಾತನ್ನು ಕೇಳಿಸಿಕೊಂಡ ಭೀಷ್ಮಾಚಾರ್ಯರು ಏನು ಮಾಡಿದರು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.